ಶಿಬಿರವಾಗಿ ಒಂದು ರೂಪುಗೊಳ್ಳಲಿಕ್ಕೆ ಹಲವಾರು ಜನರ ಸಹಕಾರ ಇದೆ. ಮೊದಲನೇದಾಗಿ ದೂರದಿಂದ ಮೈಸೂರಿಂದ ಶ್ರೀಲತಕ್ಕ ತಾಯಿ ಮನೆಗೆ ಅಂತ ಬಂದವರು ನಮ್ಮ ಪುತ್ತೂರಿನ ಜನತೆಗೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಂಸ್ಕೃತವನ್ನು ಹೇಳಿಕೊಟ್ಟದಕ್ಕಾಗಿ, ಅದು ಉಚಿತವಾಗಿ ಹೇಳಿಕೊಟ್ಟದಕ್ಕಾಗಿ ನಾನಂತೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕೆಂದರೆ ಆ ಒಂದು ಹೃದಯವಂತಿಕೆ ಬೇಕು. ನನ್ನ ಸಮಯವನ್ನು ಸಮಾಜಕ್ಕೆ ಮೀಸಲಿಡ್ತೇನೆ ಅನ್ನೋದು ಎಲ್ರಿಗೂ ಬರುವುದಿಲ್ಲ. ನಾವು ಕಳ್ಕೊಳ್ಳೋದೇನಿಲ್ಲ, ಒಂದಷ್ಟು ಸಮಯ ಮೀಸಲಿಟ್ಟಾಗ ಏನೋ ಒಂದು ಗಳಿಸಿಕೊಳ್ತೇವೆ ಅನ್ನೋ ಒಂದು ಮನಸ್ಸಿದೆಯಲ್ಲ. ಒಂದಷ್ಟು ಜನರ ಸ್ನೇಹಚಾರ ಆಗಿರ್ಬೋದು, ಪುತ್ತೂರಿನಲ್ಲಿ ನಾನು ಶಿಬಿರ ಮಾಡಿದ್ದೇನೆ ಅಂತ ಆಗಿರ್ಬೋದು, ಅದರಿಂದ ಮಕ್ಕಳು ಕಲಿತು ಯಾವಾಗಲೂ ಶ್ರೀಲತಕ್ಕ ನಮ್ಮ ಗುರುಗಳು ಅಂತ ಹೇಳುವಾಗ ಎಲ್ಲೋ ಸಿಕ್ಕಿದಾಗ ಬಂದು ಮಾತಾಡುವ ಒಂದು ಸಂತಸ ಇದೆಯಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರು ಸಿಗುವುದಿಲ್ಲ, ಇನ್ನು ಎಂತ ಕೊಟ್ಟರು ಸಿಗುವುದಿಲ್ಲ. ಆ ವಿದ್ಯಾರ್ಥಿ, ನಿಮ್ಮ ವಿದ್ಯಾರ್ಥಿ ನಾನು ಅಂತ ಹೇಳುವ ಒಂದು ಖುಷಿ ಬೇರೆ. ಹಾಗಾಗಿ ನೀವು ಅದೃಷ್ಟವಂತರು, ಅಷ್ಟೊಂದು ಪ್ರೀತಿ, ಶ್ರದ್ಧೆ, ಕಾಳಜಿಯಿಂದ ಅವರ ಒಂದು ಸಂಸ್ಕೃತ ಶಿಬಿರವನ್ನು ಶಿಬಿರ ಮಾಡಬೇಕಂದ್ರೆ ಅವರ ನಾಲೆಜ್ ಹೇಗಬೇಕು, ಅದಷ್ಟು ತುಂಬ ಸಮಯ ಕೊಟ್ಟು ಅಗಾಧ ನಾಲೆಜ್ ತಗೊಂಡಿರ್ತಾರೆ. ಆದರೆ ಅದಕ್ಕೊಂದು ಸೂರು ಬೇಕು. ಏನಿದ್ರು ನಮಗೆ ಪ್ರೇಮಲತಕ್ಕ ಯಾವತ್ತೂ ಅಷ್ಟೇ, ಯಾವುದಕ್ಕೂ ಇಲ್ಲ ಅಂತ ಹೇಳಿದವರಲ್ಲ, ರಂಗಣ್ಣ ಕೂಡ ಅಷ್ಟೇ. ನಾನು ಸತತಂ ಸ್ಮರಣೀಯಂ ವಚಸಾ ಸತತಂ ವದನೀಯಂ ಮನಸಾ ಸತತಂ ಸ್ಮರಣೀಯಂ ವಚಸಾ ಸತತಂ ವದನೀಯಂ ಲೋಕಹಿತಂ ಮಮ ಕರಣೀಯೋ ನ ಭೋಗಭವನೆ ರಮಣೀಯೋ ನ ಚ ಸುಖಶಯನೆ ಶಯನೀಯಂ